ರಕ್ತಕ್ಕೆ ಯಾವುದೇ ಜಾತಿ, ಧರ್ಮ, ಮತ ಅಥವಾ ಭಾಷೆಯ ಭೇದವಿಲ್ಲ. ಪ್ರತಿಯೊಬ್ಬ ಮನುಷ್ಯನ ರಕ್ತವೂ ಒಂದೇ. ವಿಶ್ವ ಸಹೋದರತ್ವ ದಿನದಂದೇ ಧ್ಯಾನ ಕೇಂದ್ರವೊಂದರಲ್ಲಿ ಇಂತಹ ಜಾತಿ ಧರ್ಮಗಳ ಹಂಗಿಲ್ಲದೆ ಜೀವದಾನ ನೀಡುವ ರಕ್ತದಾನ ಶಿಬಿರ ನಡೆಸಿರುವುದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಈ ಮೂಲಕ ಭ್ರಾತೃತ್ವದ ನಿಜವಾದ ಅರ್ಥವನ್ನು ಸಂಸ್ಥೆ ಸಾರಿದೆ ಎಂದು ವಿರಾಜಪೇಟೆ ಡಿವೈಎಸ್ಪಿ ಎಸ್ ಮಹೇಶ್ ಕುಮಾರ್ ಅವರು ಧ್ಯಾನ ಕೇಂದ್ರದಲ್ಲಿ ಇಂತಹ ಉದಾತ್ತ ಸೇವಾ ಕಾರ್ಯ ನೆರವೇರುವುದನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ವಿರಾಜಪೇಟೆಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜ್ಞಾನಗಂಗಾ ಭವನದಲ್ಲಿ ವಿಶ್ವ ಸಹೋದರತ್ವ ದಿನ ಹಾಗೂ ರಾಜಯೋಗಿನಿ ದಾದಿ ಪ್ರಕಾಶಮಣಿ ಅವರ 19ನೇ ಪುಣ್ಯಸ್ಮರಣೆಯ ಅಂಗವಾಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ರೋಟರಿ ವಿರಾಜಪೇಟೆ, ಸಮಾಜ ಸೇವಾ ವಿಭಾಗ ಹಾಗೂ ಮಡಿಕೇರಿ ಜಿಲ್ಲಾ ರಕ್ತನಿಧಿ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಡಿವೈಎಸ್ಪಿ, ಇತ್ತೀಚೆಗೆ ಜಾತಿ ಮತ್ತು ಧರ್ಮಗಳ ಹೆಸರುಗಳಲ್ಲಿ ಸಮಾಜವನ್ನು ಒಡೆಯುವಂಥ ಕೃತ್ಯಗಳು ಹೆಚ್ಚಾಗುತ್ತಿವೆ. ಈ ಗಡಿಗಳನ್ನು ಮೀರಿ ಪ್ರತಿಯೊಬ್ಬ ನಾಗರಿಕರನ್ನು ಒಂದಾಗಿ ಸಮಾಜ ಹಾಗೂ ದೇಶವನ್ನು ಭವಿಷ್ಯದ ಆತಂಕದಿಂದ ಕಾಪಾಡುವ ಬೃಹತ್ ಆಂದೋಲನ ರೂಪಿಸಬೇಕಾಗಿದೆ ಎಂದರು. ಇಂದಿನ ಮಕ್ಕಳು ಹಾಗೂ ಯುವ ಜನತೆ ಸಮಾಜದಲ್ಲಿ ಅಮಲು ಪದಾರ್ಥಗಳ ನಡುವೆ ಸಿಲುಕಿಕೊಂಡು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಮೊಬೈಲ್ ಮತ್ತು ಮಾಧ್ಯಮಗಳ ದುಷ್ಪರಿಣಾಮದಿಂದಾಗಿ ಈ ವ್ಯಸನಗಳು ನಗರಗಳಿಂದ ಹಳ್ಳಿಗಳಿಗೂ ಹಬ್ಬಿದ್ದು ಯುವ ಜನತೆ ಸಮಾಜಕ್ಕೆ ಕಂಟಕವಾಗುವಂತಹ ಭೀಕರ ಸ್ಥಿತಿ ನಿರ್ಮಾಣವಾಗಿದೆ. ಸಮಾಜವನ್ನು ನಶೆ ಮುಕ್ತಗೊಳಿಸುವುದು ಕೇವಲ ಪೊಲೀಸ್ ಇಲಾಖೆ ಅಥವಾ ಸರ್ಕಾರದ ಕೆಲಸವಲ್ಲ. ಇಡೀ ಸಮಾಜದ ಜವಾಬ್ದಾರಿ ವಹಿಸಿಕೊಂಡು ಈ ಅಭಿಯಾನವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿದೆ ಎಂದರು. ಡಿವೈಡ್ ಆಗಿದ್ದೀವಿ. ಜಾತಿ ಹೆಸರಲ್ಲೋ, ಧರ್ಮದ ಹೆಸರಲ್ಲೋ ಅಥವಾ ದೇಶದ ಹೆಸರಲ್ಲೋ ಭೇದ ಭಾವ ಇಟ್ಕೊಂಡು ಅವರು ನಮಗಿರೋದು ಗುರು, ಇವರು ನಮಗೆಲ್ಲರೂ ಗುರು ಅಂತೇಳಿ ಪ್ರೀತಿಯನ್ನು ಕಳ್ಕೊಳ್ಳುವಂಥ ಸಮಾಜ ನಾವು ನೋಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಭೇದ ಭಾವ ಇರುವಂಥ ಏಕೈಕ ಏನಾದರೂ ಮಾರ್ಗ ಇದೆ ಅಂತ ಅದೊಂದು ಅರ್ಥ. ಈ ಪ್ರಪಂಚದ ಯಾವುದೇ ದೇಶಕ್ಕೋ ಯಾವುದೇ ವ್ಯಕ್ತಿಯ ರಕ್ತ ನೋಡಿದ್ರೆ ರಕ್ತ ಒಂದೇ ಹೆಸರು ಕೆಂಪದು, ಚಿಕ್ಕದವರೆಗೂ ಗ್ರೂಪ್ ಬೇರೆ ಇರ್ಬೋದು. ಹಾಗಾಗಿ ಈ ವಿಶ್ವ ಸಹೋದರತ್ವ ದಿನ ಮತ್ತು ರಕ್ತದಾನ ಶಿಬಿರ ಬಹಳ ಖಾಲಿ ಆಗ್ತದೆ ಅಂತೇಳಿ ಅನಿಸುತ್ತೆ. ಇದೊಂದು ಬೇರೆ ಆಗಲಿಲ್ಲ. ಈ ಯಾವುದೋ ಬೇರೆ ಧರ್ಮದವರನ್ನ ರಕ್ತ ತೆಗೆದಾಗ ನೀಲಿ ರಕ್ತ, ಇನ್ನೊಬ್ಬರ ಧರ್ಮದವರನ್ನ ತೆಗೆದಾಗ ಕೆಂಪು ರಕ್ತ ಅಂತ ತುಂಬ ಒಳ್ಳೆಯ ಸಂದೇಶ ಇದೆ ನನಗೆ, ನನ್ನ ಪ್ರಕಾರ. ಯಾಕೆಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವು ಯಾವ ರೀತಿ ನೋಡ್ತಾ ಇದ್ದೀವಿ, ಎಸ್ಪೆಷಲಿ ಪೊಲೀಸ್ ಆಫೀಸರ್ ಆಗಿ ನನ್ನ ಕಾಣೋ ರೀತಿಯೇ ಬೇರೆ, ನಿಮ್ಮ ಕಾಣೋ ರೀತಿ ಬೇರೆ. ನಾವೆಲ್ಲ ಒಂದುಗೂಡಲಿಕ್ಕೆ ಒಂದೊಂದು ಕಾರಣ ರಕ್ತ ಇರ್ಬೋದು ಅಂತ ಅನ್ಸುತ್ತೆ. ಆ ವಿಶ್ವ ಮಾತೃತ್ವ ದಿನ ಇವತ್ತು ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಸರ್. ಈ ಸ್ಥಳದಲ್ಲಿ ಇದು ಆಧ್ಯಾತ್ಮಿಕ ಕೇಂದ್ರ. ಈ ಸ್ಥಳದಲ್ಲಿ ಬಂದಾಗಲೇ ಒಂದು ದೈವಿಕ ಭಾವನೆ ನಮಗೆ, ಜೊತೆಗೆ ಈ ರಕ್ತ ಕೊಡಬೇಕಾದ ಪುಣ್ಯ ತಿಳಿಸುವಾಗ ಯಾವ ರೀತಿ ದೈವಿಕ ಭಾವನೆ ಇರ್ಬೋದು ಯೋಚನೆ ಮಾಡೋಣ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಈ ಒಂದು ಪುಣ್ಯದ ಕೆಲಸಕ್ಕೆ ನಾವು ಸಾಕ್ಷಿಯಾಗಿ ಅವಕಾಶ ಮಾಡಿಕೊಟ್ಟಂತ ನಮಗೆ ಮೊದಲದಾಗಿ ನಾನು ಅಭಿನಂದನೆ ತಿಳಿಸ್ತೇನೆ. ಸತ್ಕಾರ್ಯಗಳು ಆಗಬೇಕು. ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ, ಇವತ್ತೊಂದು ಕಾರ್ಯಕ್ರಮಕ್ಕೆ ಜನ ಕರಿಬೇಕು ಅಂದ್ರೆ ಏನೋ ಒಂದು ಇರಬೇಕು, ಏನೋ ಕೊಡ್ತಾರೆ ಅಥವಾ ಏನೋ ಒಂದು ಅಟ್ರಾಕ್ಷನ್ ಇರಬೇಕು. ಅದಿಲ್ಲ ಅಂದ್ರೆ ನೀವು ಯಾರು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಒಂದು ಪ್ರಚನೆ ಏನಿದೆ, ರಕ್ತದಾನ ನೀಡಬೇಕು ಅಥವಾ ರಕ್ತದಾನ ಮಾಡಬೇಕು ಅನ್ನೋ ಪ್ರಜ್ಞೆಯನ್ನು ಬೆಳೆಸಬೇಕಾದ ಜವಾಬ್ದಾರಿ ನಮ್ಮ ಸಂಘ ಸಂಸ್ಥೆಗಳ ಮೇಲೆ ಇದೆ. ಇವತ್ತು ಯುವಕರಲ್ಲಿ ಅದನ್ನ ತುಂಬಬೇಕಾಗಿದೆ. ಎಲ್ಲೋ ತಿಂತಾಗ್ತಾ ಇರತಕ್ಕಂಥ ಯುವ ಜನತೆಗೆ ಇವೆಲ್ಲ ಪ್ರಜ್ಞೆಗಳನ್ನು ತುಂಬಿಸುವಂತ ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಗಬೇಕು. ಜೊತೆಗೆ ಇನ್ನೊಂದು ವಿಷಯವನ್ನ ಈಗಾಗಲೇ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಒಂದು ದೊಡ್ಡ ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಗಮನಕ್ಕೆ ಬಂದಿಲ್ಲ, ನಶೆಮುಕ್ತ ಅಭಿಯಾನ ಅಂತೇಳಿ. ಇವತ್ತು ಪ್ರಪಂಚದ ಅತ್ಯಂತ ದೊಡ್ಡ ಸಾಮಾಜಿಕ ಪೀಳಿಗೆ ನಶೆ. ಅದು ನೀವು ತಗೊಳ್ತಕ್ಕಂಥ ಅಮಲು ವಸ್ತುಗಳಿಂದ ಇರ್ಬೋದು ಅಥವಾ ನೀವು ಅಮಲು ಬರತಕ್ಕಂಥ ಭಾವನೆಗಳಿಂದ ಇರ್ಬೋದು. ಇವತ್ತು ಡ್ರಗ್ಸ್ ಅಥವಾ ಬೇರೆ ಬೇರೆ ಮಾದಕ ದ್ರವ್ಯಗಳಿಂದ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತೇಳಿ ನಾವು ಮುಂದೆ ಕಣ್ಣಾರೆ ನೋಡ್ತಾ ಇದ್ದೇವೆ. ಎಲ್ಲೋ ಅಮೆರಿಕದಲ್ಲೋ ನೈಜೀರಿಯಾದಲ್ಲೂ ಇರಬೇಕಾದಂಥ ಡ್ರಗ್ಸು ಇವತ್ತು ವಿರಾಜಪೇಟೆ ಪಟ್ಟಣ ಇರಲಿ, ವಿರಾಜಪೇಟೆ ಪಕ್ಕದ ಹಳ್ಳಿಗೆ ಬಂದುಬಿಟ್ಟಿದೆ. ಮಕ್ಕಳಿಗೆ ಇವತ್ತು ಈಸಿಯಾಗಿ ಸಿಗ್ತಾ ಇದೆ. ಅದಕ್ಕೆ ಅವರು ಮಕ್ಕಳಲ್ಲಿ ಭಾಗಿಯಾಗಿ ಅವರ ತಮ್ಮ ವ್ಯಕ್ತಿತ್ವವನ್ನ ಕಳೆದುಕೊಳ್ಳೋದ್ರ ಮೂಲಕ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಥವಾ ಸರ್ಕಾರಗಳಷ್ಟೇ ಜಾಗೃತರಾದ ಸಾಲಲ್ಲ, ಇಡೀ ಸಮಾಜ ಜಾಗೃತ ಆಗಬೇಕಾಗಿದೆ. ಆ ಜಾಗೃತಿಗೆ ಇವತ್ತು ಅವರು ಮಾಡಿರ್ತಕ್ಕಂಥ ಒಂದು ಕ್ರಿಯೆ ನಡೀತಾ ಇದೆ ಕೆಲಸ, ನಶೆಮುಕ್ತ ಅಭಿಯಾನ. ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದು, ನಿನ್ನ ದಿಕ್ಕು, ನಿನ್ನ ಗುರಿ ಹೇಗಿರಬೇಕು ಅಂತೇಳಿ ತಿಳಿಯುವಂಥ ಒಂದು ಪ್ರಯತ್ನ ನಮ್ಮ ಪೋಷಕರು
ಸಂದೇಶ ಅಲ್ಲ ಇದು. ಹಾಗಾಗಿ ಆ ಒಂದು ಅಭಿಯಾನಕ್ಕೆ ನಾವು ನಿಮ್ಮ ಜೊತೆ ಸೇರಿಸುತ್ತೇವೆ. ಜೊತೆಗೆ ಇನ್ನೊಂದು ಅಮಲು ನಮ್ಮ ತಲೆ ತುಂಬಿದೆ ನಶೆಗೆ, ಜಾತಿ ಧರ್ಮದ ಹೆಸರಲ್ಲಿ ಸಮಾಜವನ್ನು ಹೊಡೆಯುವಂಥದ್ದು ಅಮಲು. ಅದನ್ನು ಸರಿ ಮಾಡಬೇಕಾಗಿದೆ. ಅದು ಒಂದು ಅಮಲೆ. ಮುಂದಿನ ದಿನಗಳಲ್ಲಿ ಭವಿಷ್ಯ ಇರೋದಿಲ್ಲ ಇದಕ್ಕೆ ದೇಶಕ್ಕೆ. ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಆ ಜವಾಬ್ದಾರಿಯನ್ನು ತರಿಸ್ಕೊಳ್ಳೋಣ ಮೇಲೆ ಅಂತೇಳಿ ಪ್ರತಿಯೊಬ್ಬ ಜವಾಬ್ದಾರಿ ಸಹ ಇದೆ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಮ್ಗೆ ಹೇಗೆ ಸಿಗೋದಿಲ್ಲ, ಅವರು ಸಮಾಜಕ್ಕೂ ಸಿಗಲ್ಲ, ನಮಗೂ ಸಿಗಲ್ಲ, ಆ ಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಈ ಒಂದು ಅಭಿಯಾನಕ್ಕೆ ನಾವೆಲ್ಲರೂ ಸಹಕಾರೋಣ ಅಂತೇಳಿ ಆ ಒಂದು ಬಹಳ ಮಹತ್ತರವಾದ ಪುಣ್ಯದ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಇಲಾಖೆಯ ಸಹಕಾರ ಸಂಯೋಗ ಜೊತೆಗೆ ಇರ್ತದೆ ಅಂತೇಳಿ ಈ ಒಂದು ಪುಣ್ಯದ ಕೆಲಸಕ್ಕೆ ನಮ್ಮನ್ನು ಕರೆದು ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ ಕೆಪಿ, ಮಡಿಕೇರಿ ಜಿಲ್ಲಾ ರಕ್ತನಿಧಿ ಕೇಂದ್ರದ ಇವರು ಮಾತನಾಡಿ ರಕ್ತದಾನದ ಮಹತ್ವ ಮತ್ತು ಅದರ ತುರ್ತು ಅಗತ್ಯತೆಗಳ ಬಗ್ಗೆ ತಿಳಿಸಿ ಧ್ಯಾನ ಕೇಂದ್ರದಲ್ಲಿ ದಾನದ ಕೆಲಸ ನಡೆಸುತ್ತಿರುವುದು ಶ್ಲಾಘನೀಯ. ಅಪಘಾತಕ್ಕೆ ಈಡಾದವರು, ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು, ರಕ್ತಹೀನತೆ ಇರುವವರು, ಗರ್ಭಿಣಿಯರ ಹಾಗೂ ಗಂಭೀರ ಕಾಯಿಲೆಗಳಿಂದ ಬಳಲುವ ರೋಗಿಗಳಿಗೆ ರಕ್ತದ ಅಗತ್ಯತೆ ನಿರಂತರವಾಗಿರುತ್ತದೆ. ಪ್ರತಿಯೊಬ್ಬರೂ ರಕ್ತದಾನದ ಬಗ್ಗೆ ಇರುವ ತಪ್ಪು ಕಲ್ಪಗಳನ್ನು ತೊರೆದು ಸೂಕ್ತ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಆರೋಗ್ಯವಂತ ವ್ಯಕ್ತಿ ಮಾಡುವ 1 ಯೂನಿಟ್ ರಕ್ತದಾನವು 3 ಜೀವಗಳನ್ನು ಉಳಿಸಬಲ್ಲದು. ಹಾಗಾಗಿ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದೆ ಬರಬೇಕು ಎಂದು ಕರೆ ನೀಡಿದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕೋಮಲ ಅಕ್ಕನವರು ಮಾತನಾಡಿ, ರಾಜಯೋಗಿನಿ ದಾದಿ ಪ್ರಕಾಶಮಣಿ ಅವರ ದಿವ್ಯ ಜೀವನ ಹಾಗೂ ಅವರ ಸಮಾಜ ಸೇವೆಯನ್ನು ಸ್ಮರಿಸಿದರು. ದಾದಿಯವರ ಪುಣ್ಯಸ್ಮರಣೆಯ ಸವಿನೆನಪಿನಲ್ಲಿ ಜೀವ ಉಳಿಸುವ ರಕ್ತದಾನ ಶಿಬಿರವನ್ನು ಆಯೋಜಿಸುವುದು ಅತ್ಯಂತ ಅರ್ಥಪೂರ್ಣ. ರಕ್ತದಾನವು ಕೇವಲ ದಾನವಲ್ಲ, ಅದು ಪ್ರಾಣದಾನ ಮಾಡುವ ಮಹಾದಾನ ಎಂದರು. ನೆಕ್ಸ್ಟು ಸುಂದರವಾದ ಶರೀರ ಸಿಗುತ್ತೆ. ಹಣದಿಂದ ಸೇವೆ ಮಾಡಿದಾಗ ತುಂಬ ಹಣವಂತರಾಗ್ತೀರಾ. ಹಾಗೆ ನೀವು ಯಾವ ರೀತಿ ಸೇವೆ ಮಾಡ್ತೀರಾ ಅದ್ರ ರಿಟರ್ನ್ ನಿಮಗೆ ಸಿಗುತ್ತೆ. ಕೆಲವರು ಹಾಸ್ಪಿಟ್ಲ್ ಕಟ್ಟಿಸ್ತಾರೆ, ಸ್ಕೂಲ್ ಕಟ್ಟಿಸ್ತಾರೆ, ಅದಕ್ಕೆ ರಿಟರ್ನ್ ಸ್ಕೂಲ್ ಕಟ್ಟಿಸಿದ್ರೆ ನೆಕ್ಸ್ಟ್ ತುಂಬ ವಿದ್ಯಾವಂತರಾಗಿರ್ತಾರೆ, ಆಸ್ಪತ್ರೆ ಕಟ್ಟಿಸಿದ್ರೆ ಆರೋಗ್ಯವಂತರಾಗಿರ್ತಾರೆ. ನೆಕ್ಸ್ಟ್ ಅದ್ರ ಫಲಿತಾಂಶ ಅವರಿಗೆ ಮುಂದಿನ ಜನ್ಮ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ರಕ್ತದಾನ ಮಾಡಿದ್ದಾರೆ ಅಂದಮೇಲೆ ಅವರಿಗೆ ಶರೀರದಿಂದ ಇನ್ನೊಬ್ಬರು ಜೀವ ಉಳಿಸಿದ್ದಾರೆ ಅಂದಮೇಲೆ ಅವರಿಗೆ ಸುಂದರವಾದ ದೇಹ ಖಂಡಿತ ಸಿಗುತ್ತೆ. ಆರೋಗ್ಯಕರವಾಗಿರೋ ಸುಂದರ ದೇಹ ಸಿಗುತ್ತೆ. ನಾವೇನು ಕರ್ಮ ಮಾಡ್ತೀವಿ ಅದರದ್ದು ಪ್ರತಿಫಲ ನಮಗೆ ಇದ್ದೇ ಇರುತ್ತೆ. ಪುಣ್ಯದಕ್ಕೆ ಪುಣ್ಯ, ಪಾಪದಕ್ಕೆ ಪಾಪ. ಸೊ ಅದರಿಂದ ರವಿಶಂಕರ್ ಅಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದು ಕೊನೆಯ ರಕ್ತದಾನ ಅನಿಸುತ್ತೆ. ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಚೆಸ್ಕಾಂ ಉದ್ಯೋಗಿ ರವಿಶಂಕರ್ ಅವರು, ನಾನು ಕಾಲೇಜು ದಿನಗಳಲ್ಲಿ NCCಯಲ್ಲಿದ್ದಾಗ ಮೊದಲ ಬಾರಿಗೆ ರಕ್ತದಾನ ಮಾಡಿದೆ. ಅಂದಿನಿಂದ ಆರಂಭವಾದ ಈ ಸೇವೆ ಇಂದು ನಿರಂತರವಾಗಿ ಮುಂದುವರೆದಿದ್ದು 70 ಬಾರಿ ರಕ್ತದಾನ ಮಾಡಿದ್ದೇನೆ. ರಕ್ತದಾನ ಮಾಡುವುದರಿಂದ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದರು. ರಕ್ತದಾನ ಮಾಡಿದ್ದೇನೆ. ಆವಾಗಿನ ಸತತವಾಗಿ ವರ್ಷಕ್ಕೆ 2 ಸಲ 3 ಸಲ ಇಲ್ಲಿಯೂ ಮಾಡ್ತಾ ಬಂದಿದ್ದೇನೆ. ಈಗ 59 ಸಲ ಕಂಪ್ಲೀಟ್ ಮಾಡಿದ್ದೇನೆ. ಈಗಲೂ ಮಾಡ್ತಾನೆ ಬಂದಿದ್ದೇನೆ. ದಯವಿಟ್ಟು ಎಲ್ಲರೂ ನಮ್ಮಲ್ಲಿ ರಕ್ತದ ಬಗ್ಗೆ ತಗೊಂಡ್ರೆ ಯಾರು ಮುಂದೆ ಬರೋದಿಲ್ಲ ಕೊಡಲಿಕ್ಕೆ. 1 ಲೀಟರ್ ತಗೋತಾರೆ, 2 ಬಾಟಲ್ ತಗೋತಾರೆ, ಅಷ್ಟು ತಗೊಳ್ಳಲ್ಲ. 350 ಮಾತ್ರ ತಗೊಳ್ಳೋದು, ಅದು ಬೇರೆ ತಗೊಳ್ಳಿ. ಹಾಗೆಯೇ ನಾವು ಮಾಡಿದ ಒಂದೊಂದು ಹನಿ ರಕ್ತವು ಒಬ್ಬೊಬ್ಬರಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈಗಿನ ಸಮಯದಲ್ಲಿ ಮಹಿಳೆಯರು ಸ್ವಲ್ಪ ಹಿಂದೆ ಬರುತ್ತಿದ್ದಾರೆ ರಕ್ತ ಕೊಡಲಿಕ್ಕೆ. ಆದಷ್ಟು ಅವರು ಮುಂದೆ ಬಂದು ತಮ್ಮ ರಕ್ತ ಕೊಡಬೇಕಂತ ಕೇಳಿ. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಹ್ಮಕುಮಾರಿ ಕೇಂದ್ರದ ವಿದ್ಯಾರ್ಥಿಗಳು ಹಾಜರಿದ್ದರು. ವೇದಿಕೆಯಲ್ಲಿದ್ದ ಗಣ್ಯರನ್ನು ಗೌರವಿಸಲಾಯಿತು. ರಕ್ತದಾನ ಮಾಡಿದವರಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ರಕ್ತದಾನ ಮಾಡಿದರು.